ಐಬಾಲ್ಸ್ನ ಅವರು ಮೇಲ್ಗಡೆ ಮೂವ್ ಮಾಡಬೇಕಿತ್ತು. ಸೊ ಅದು ಅಂದರೆ ಅಥೆಂಟಿಕಾಗಿ ಕಾಣಿಸ್ಬೇಕಾಗಿತ್ತು. ಬಿಕಾಸ್ ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡ್ತೀವಿ ಅಂದರೆ ಕಣ್ಣೆಲ್ಲೋ ಬೇರೆ ಕಡೆ ನೋಡ್ತಾ ಇರೋದು, ಆ ಥರದ್ದೆಲ್ಲ ಮಾಡ್ಕೊಂಡು ಲೈಕ್ ಕುರುಡ್ರ ಥರ ಆ್ಯಕ್ಟ್ ಮಾಡಿರೋದನ್ನು ನಾವು ನೋಡಿದ್ದೀವಿ. ಬಟ್ ಇಟ್ ವಾಸ್ ರಿಯಲ್ ಚಾಲೆಂಜಿಂಗ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಹೆಂಗೆ ಅದನ್ನು ಅವರು ಅಡಾಪ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈ ಬ್ಲೈಂಡ್ ಸ್ಕೂಲ್ಗಳಿಗೆ ಹೋಗ್ತಾ ಇದ್ರು. ಬ್ಲೈಂಡ್ ಸ್ಕೂಲಲ್ಲಿ ಬ್ಲೈಂಡ್ ಕೆಲವರು ಅವರು ಬರೀ ವಾಯ್ಸ್ನೇ ಅಬ್ಸರ್ವ್ ಮಾಡ್ತಾರೆ. ಅವ್ರು ಏನಾದ್ರು ಎಲ್ಲಾರು ಕರೆದ್ರೆ ಇಮಿಡಿಯೇಟ್ ಆಗಿ ಹಿಂಗೆ ವಾಲ್ತಾರೆ ಮುಖ. ಅಂದ್ರೆ ವಾಯ್ಸ್ ಅನ್ನೇ ಎಲ್ಲಾ ಕಡೆನೂ ವಾಯ್ಸ್ ಅನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಅವ್ರದ್ದು ಬಿಹೇವಿಯರ್ಗಳು. ಅದಕ್ಕೆ ಬ್ಲೈಂಡ್ ಸ್ಕೂಲ್ಗೆ ಹೋಗ್ಬಿಟ್ಟು ಸುಮಾರು ಬ್ಲೈಂಡ್ಗಳು ಒಬ್ಬೊಬ್ರು ಯಾವ ತರ ಬಿಹೇವ್ ಮಾಡ್ತಾರೆ. ಕೆಲವರು ಅರ್ಧಂಬರ್ಧ ಕಾಣೋರು ಇರ್ತಾರೆ, ಕೆಲವರು ಝೀರೋ ದೃಷ್ಟಿ ಇರುವಂತವ್ರು ಇರ್ತಾರೆ. ಅಂತವ್ರ ಜೊತೆ ಎಲ್ಲ ಕೂತ್ಕೊಂಡು ಬೆರ್ತು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ ಅವರು. ಕಣ್ಣು ಒಂದು ಸೆಕೆಂಡ್ ಆಗ್ಲಿ ಒಂದು 3 seconds ಮೇಲ್ಗಡೆ ಮಾಡೋದು ತುಂಬಾ ಸ್ಟ್ರೈನ್ ಆಗ್ಬಿಡೋದು, ನರ್ವ್ಸ್ ಎಲ್ಲ ಎಳ್ಕೊಂಡ್ಬಿಡೋದು. ನಮ್ಮ ಸಿನಿಮಾ ಮಾಡಿದ್ಮೇಲೆ ಅವ್ರಿಗೆ ಕಣ್ಣು ಇದು ವೀಕ್ ಆಯ್ತು, ನರ್ವ್ಸ್ ವೀಕ್ ಆಗಿ ಅಡ್ಮಿಟ್ ಎಲ್ಲ ಆಗಿದ್ರು. ಅದಾದ್ಮೇಲೆ ಸ್ಪೆಕ್ಸ್ ಎಲ್ಲ ಹಾಕಕ್ ಶುರು ಮಾಡಿದ್ರು. ಅಂದ್ರೆ ಈಗ ಓಕೆ, ಫಿಸಿಕಲಿ ಚಾಲೆಂಜಿಂಗ್ ಅವ್ರಿಗೂ ಕೂಡ ಸಾಕಷ್ಟು ಅಂದ್ರೆ ಪ್ರಿಪರೇಷನ್ಸ್ ನೀವು ಹೇಳ್ದಂಗೆ ಅವ್ರು ಮಾಡಿದ್ರು. ಬಟ್ ಈಗ ಫಿಲ್ಮಿಂಗ್ ಟೈಮಲ್ಲಿ ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಶಾರ್ಟ್ನ ಮಾಡಬೇಕು ಅಂತಂದ್ರೆ ಎಷ್ಟು ಟೈಮ್ ತಗೋತಾ ಇದ್ರು ಅವರು ಅಂತ, ಹೇಗೆ ಎಷ್ಟು ಕಷ್ಟ ಆಗ್ತಿತ್ತು? ಪ್ರಿಪೇರ್ ಅವ್ರು ಆಲ್ರೆಡಿ ಮನೆಯಿಂದಾನೆ ಪ್ರಿಪೇರ್ ಆಗಿ ಬರೋರು. ಬಂದ್ರೆ ಶಾರ್ಟ್ ಟೈಮಲ್ಲಿ ಏನಂದ್ರೆ ಸ್ವಲ್ಪ ಸ್ಟ್ರೈನ್ ಆಗೋದು. ಕೆಲವು ಸಲ ಶಾರ್ಟ್ ಟೇಕ್ ಮುಗಿಯೋಷ್ಟರಲ್ಲೇ ಮಧ್ಯದಲ್ಲಿ ಸ್ಟ್ರೈನ್ ಆಗ್ಬಿಟ್ಟು ಬಿಟ್ಬಿಟ್ಟು ಅವಾಗ ರೀಟೇಕ್ ಮಾಡುವಂತ ಚಾನ್ಸಸ್ ಬರೋದು. ಮಾಡ್ತಾ ಇದ್ರು ಚೆನ್ನಾಗಿ. ಅಂದ್ರೆ ಪ್ರಿಪರೇಷನ್ ಅಂದ್ರೆ ಆಲ್ರೆಡಿ ಮೆಂಟಲಿ ಫಿಸಿಕಲಿ ಅವ್ರು ಆಲ್ರೆಡಿ ಪ್ರಿಪೇರ್ಡ್. ಇದು ನಾನು ಆಲ್ರೆಡಿ ಬ್ಲೈಂಡ್ ಅನ್ನೋದು ಅವ್ರು ಬರುವಾಗ್ಲೇ ಬ್ಲೈಂಡ್ ತರನೇ ಬಂದ್ಬಿಡೋರು. ಆ ವಾಕಿಂಗ್ ಸ್ಟೈಲ್ ಆಗ್ಲಿ, ಎಕ್ಸ್ಪ್ರೆಷನ್ ಗಳಾಗ್ಲಿ ಬಂದ ತಕ್ಷಣ ಅದು ತುಂಬಾ ಬೇರೆ ಇದರಲ್ಲಿ ಯಾವ್ದ್ರಲ್ಲೂ ಆಕ್ಟಿವಿಟಿಗಳಲ್ಲಿ ಬೆರೀತಾ ಇರ್ಲಿಲ್ಲ. ಬಂದ ತಕ್ಷಣ ಮೇಕಪ್ ಆಯ್ತು, ಕೆಲಸ ಆಯ್ತು, ಕರೆಕ್ಟ್ ಟೈಮಿಗೆ ಅಟೆಂಡ್ ಮಾಡಿ ಕರೆಕ್ಟ್ ಟೈಮಿಗೆ ಹೋಗ್ತಾ ಇದ್ರು. ಅಂದರೆ ಇನ್ಪುಟ್ಸ್ ಎಲ್ಲ ಏನಾದರೂ ಅವ್ರ ಕಡೆಯಿಂದ ಏನಾದರೂ ಕೊಡ್ತಾ ಇದ್ರ? ಬಿಕಾಸ್ ಈ ಆಲ್ರೆಡಿ ಮೆಜೆಸ್ಟಿಕ್ ಒಂದು ಮಾಸ್ ಕಮರ್ಷಿಯಲ್ ಫಿಲ್ಮ್ ಮಾಡಿದ್ರು ಅವರು. ಸೊ ಅಂದರೆ ಈಗ ಕಂಪ್ಲೀಟಾಗಿ ಬೇರೆ ಥರನೇ ಡಿವಿಯೇಷನ್ ತಗೊಳ್ಬೇಕಾಗಿತ್ತು ಈಗ ಅವರು. ಅಂದರೆ ಇದು ಕಂಪ್ಲೀಟಾಗಿ ಕ್ಲಾಸ್ ಒಂದೇ ಒಂದು ಫೈಟ್ ಸೀಕ್ವೆನ್ಸು ಬರೋಲ್ಲ, ಒಂದು ರೀತಿ ಕ್ಲಾಸ್ ಆ್ಯಕ್ಟಿಂಗ್ ಮಾಡಬೇಕಾಗಿತ್ತು. ಸೊ ಹಿಂಗೆ ಅಂದರೆ ನಿಮ್ಮ ಜೊತೆ ಚರ್ಚೆ ಮಾಡುವಾಗ ಅವ್ರ ಕಡೆಯಿಂದ ಏನಾದರೂ ಇನ್ಪುಟ್ಸ್ ಬರ್ತಾ ಇತ್ತಾ? ಹಿಂಗಿತ್ತು ಅವ್ರ ಅಪ್ರೋಚ್? ಅಂದ್ರೆ ಆಲ್ರೆಡಿ ರಿಮೇಕ್ ಪಿಕ್ಚರ್ ಆಗಿರೋದ್ರಿಂದ ಇದ್ರಲ್ಲಿ ಜಾಸ್ತಿ ಆತರ ನಾವೇನಂದ್ರೆ ಡಿಸ್ಕಷನ್ ಮಾಡುವಂತ ಅವಶ್ಯಕತೆ ಬಂದಿಲ್ಲ. ರಿಮೇಕ್ ಆಗಿರೋದು ಈ ಕತೆಗೆ ಇದಕ್ಕೆ ಬೆಟರ್ ಮಾಡಿದ್ರೆ ಸಾಕು ಅನ್ನೋದು ಬರ್ತಾ ಇತ್ತು. ಬಟ್ ಅವ್ರು ಪ್ರಿಪೇರ್ ಆಗಿದ್ರು, ಪ್ರಿಪೇರ್ ಆಗ್ಬಿಟ್ಟು ಚೆನ್ನಾಗಿ ಮಾಡ್ತಾ ಇದ್ರು. ಅದ್ರಲ್ಲಿ ಆತರ ಕ್ವಶನ್ಗಳು ತಪ್ಪು ಅನ್ನೋದೇನು ಬರ್ತಾ ಇರ್ಲಿಲ್ಲ. ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇತ್ತು. ಅವ್ರು ಏನ್ ಮಾಡಿದ್ರು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಚರ್ಚೆ ಮಾಡ್ತಾ ಇದ್ರು, ಹಿಂಗ್ ಬರ್ಲಿ ಅಂತ ಚೆನ್ನಾಗಿ ಮಾಡಿ ಕೊಡ್ತಾ ಇದ್ರು.